ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಿಕಾ ವಿತರಕರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ನಸುಕಿನ ನೊಗ ನಾಟಕ ಪ್ರದರ್ಶಿಸಲಾಯಿತು. ಪತ್ರಿಕಾ ವಿತರಕರ ಸಂಕಷ್ಟ ಒಳಗೊಂಡ ಏಕಾಭಿನಯ ರಂಗಪ್ರಯೋಗ ನಾಟಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡಿದೆ. ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟದ ರಂಭಾಪುರಿ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ, ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಒಪ್ಕೊಳ್ಳೋಕೆ ಕಾರಣ ಏನು ಅಂತಂದ್ರೆ, ಇಲ್ಲಿ ಇವತ್ತು ನಸುಕಿನ ನೊಗ ಅನ್ನುವಂತ ಒಂದು ನಾಟಕ ಪ್ರದರ್ಶನ ಇದೆ. ಆ ಕಾರಣಕ್ಕೆ ಶಂಭುಲಿಂಗ ಅವರು ಅದನ್ನು ಹೇಳಿದಾಗ ನಾನು ಎರಡನೇ ಮಾತೇ ಹೇಳಲಿಲ್ಲ. ನಾನು 30 seconds ಅಲ್ಲಿ ಹೇಳಿದೆ ನಾನು ಬರ್ತಿದ್ದೀನಿ ಇದಕ್ಕೆ ಅಂತಂದ್ರೆ. ಅದಕ್ಕೆ ಹೇಳಬೇಕಂತ ಕಾರಣ ಯಾಕೆ ಅಂತಂದ್ರೆ, ನೀವು ನಂಗೆ ತುಂಬಾ ಹಿಂದೆ ಒಂದ್ಸತಿ ಫೋನ್ ಮಾಡಿದ್ರು, ನೀವು ಈ ತರದ ಒಂದು ನಾಟಕವನ್ನ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ, ನಾವು ಮಾತನ್ನು ನಂಗೆ ಹೇಳಿದ್ರೆ. ಹಾಗಾಗಿ ನನಗೆ ಪತ್ರಿಕಾ ವಿತರಕರ ಜೀವನವನ್ನು ಆಧರಿಸಿದ ಇದು ಒಂದು ರಂಗ ಪ್ರಯೋಗ ಇದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಏಕೈಕ ಕಾರಣ, ಮುಖ್ಯ ಕಾರಣ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಸ್ವಲ್ಪ ಲೇಟ್ ಯಾಕಾಯ್ತು ಅಂತಂದ್ರೆ, ಟ್ರಾಫಿಕ್ ಜಾಮ್. ಅಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಟ್ರಾಫಿಕ್ ಜಾಮ್. ಮೊದಲೇ ಸಿಂಗಲ್, ನಾವು ನಾಗಣ್ಣ ಅವ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ, ಮೊದಲೇ ಸಿಂಗಲ್ ರೋಡ್ ಇದ್ರೂ ಟ್ರಾಫಿಕ್ ಜಾಮ್ ಆಗ್ತಿರ್ಲಿಲ್ಲ. ಇವಾಗ ಇದು ಡಬಲ್ ರೋಡ್, ಎಷ್ಟು ಡಬಲ್ ರೋಡ್ಗಳಿದೆ ಆದ್ರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತಂದ್ರೆ, ಇದು ಒಂದು ಊರು ಬೆಳೆಯುವಂತ ಒಂದು ದೊಡ್ಡ ಲಕ್ಷಣ ಕೂಡ ಹೌದು. ಯಾವ ಊರಿನಲ್ಲಿ ಟ್ರಾಫಿಕ್ ಜಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.